ಸವಿ ರುಚಿಗೆ ಸ್ವಾಗತ. ನಾನು ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಲವಂಗ ಒಂದು 2-3, ಚಕ್ಕೆ, ಯಾಲಕ್ಕಿ, ಒಂದು ಗೋಡಂಬಿ, ಪಲಾವ್ ಎಲೆ, ಪುದೀನ, ಸೋಂಪು, ಸ್ಟಾರ್ ಹೂವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ನೆನೆಸಿಕ್ಕಿದ್ದೀನಿ. ಟೊಮೆಟೊ ಒಂದು, ಮತ್ತು ಮೆಂತ್ಯ ಕಟ್ ಮಾಡಿ ನೆನೆಸಿಕ್ಕಿದ್ದೀನಿ ಅಂದರೆ ತೊಳೆಯೋಕ್ಕೆ ಇಟ್ಟಿದ್ದೀನಿ. ತೆಂಗಿನಕಾಯಿ ಒಂಚೂರು ರುಬ್ಬಕ್ಕೆ. ಮಾಡೋಣ ಹೇಗೆ ನೋಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಸೋಂಪು, ಸ್ಟಾರ್, ಚಕ್ಕೆ, ಲವಂಗ, ಯಾಲಕ್ಕಿ, ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಪಲಾವ್ ಎಲೆ, ಬೆಳಗ್ಗೆ ಟೈಮು ನಿಮಗೆ ದಿಢೀರಂತ ಮಾಡ್ಕೊಬೇಕು ಅಂದರೆ ಈ ಥರ ಎಲ್ಲ ಮಾಡ್ಕೊಬೋದು. ಹಸಿಮೆಣಸಿನ್ಕಾಯಿ, ಲಂಚ್ ಬಾಕ್ಸಿಗೆ ಎಲ್ಲ ಮಕ್ಕಳಿಗೆ ಬೆಳಗ್ಗೆ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಂಡ್ರೆ. ಪುದೀನ, ತೆಂಗಿನಕಾಯಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ತೆಂಗಿನಕಾಯಿ ರುಬ್ಕೊಳ್ಳೋಣ. ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಒಂದು ಅರ್ಧ ಹಿಂಡ್ಕೊಳ್ಬೇಕು. ಮೆಂತ್ಯ ಸೊಪ್ಪು, ಕಾಳು ಕಟ್ ತೊಗೊಂಡಿದ್ದೀನಿ. ಅಕ್ಕಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಒಂದು 2 ಗ್ಲಾಸ್ 3 ಗ್ಲಾಸ್ ಆದರೆ ಸ್ವಲ್ಪ ಮೆಂತ್ಯದ ಅರ್ಧ ಜಾಸ್ತಿ ತೊಗೊಳ್ಳಿ. ನಾನು 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ ಕಾಳು ಕಟ್ ಸಾಕು ನನಗೆ. ಉಪ್ಪು ರುಚಿಗೆ ತಕ್ಕಷ್ಟು. ಶುಂಠಿ ಬೆಳ್ಳುಳ್ಳಿ ಮರೆತುಬಿಟ್ಟೆ, 1 ಟೀ ಸ್ಪೂನ್ ಹಾಕಬೇಕು. 1/4 ಟೀ ಸ್ಪೂನ್ ಅರಶಿನ, ಅರ್ಧ ಟೀ ಸ್ಪೂನು ಧನಿಯಾ ಪುಡಿ, ಎಷ್ಟೊಂತೀರಿ ಇದು ಮೆಂತ್ಯ ಪಲಾವ್ ಇರುತ್ತೆ. ಈ ಥರ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗ್ಲಾಸ್ ನೀರು ನಾನು 1.5 ಗ್ಲಾಸ್ಗೆ 3 ಗ್ಲಾಸ್ ನೀರು ಹಾಕ್ತೀನಿ. ಒಂದೂವರೆ ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು. ತೆಂಗಿನಕಾಯಿ ರುಬ್ಕೊಂಡಿದ್ದು ಇದು ಸ್ವಲ್ಪ ಹಾಕಿ. ಅರ್ಧ ನಿಂಬೆಹಣ್ಣು,
ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕೋಣ. ನೋಡಿ ಈ ಥರ ಕುದಿ ಬಂದಿದೆ. ಅಕ್ಕಿ ಹಾಕಿ. ಅದು ಕುದಿ ಬಂದಾಗ ಹಾಕಿದ್ರೆ ಮಸಾಲೆ ಎಲ್ಲ ಅಂಟುತ್ತೆ ಅಂತ. ನಾವು ಮುಂಚೆನೇ ಹಾಕಿದ್ರೆ ಮಸಾಲೆ ಎಲ್ಲ ಮೇಲೆ ಮೇಲೆ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಒಂದು ಕುದಿ ಬಂದಮೇಲೆ ಹಾಕಿ. ಕುಕ್ಕರ್ ಮುಚ್ತಾ ಇದ್ದೀನಿ. ಒಂದೆರಡು ವಿಸಿಲ್ ಬಂದರೆ ಸಾಕು. ಎರಡು ವಿಸಿಲ್ ಆಗಿದೆ. ತಣ್ಣಗಾಗಿದೆ. ನೋಡಿ ಎಷ್ಟು ಉದುರಿ ಉದುರಿಯಾಗಿ ಬಂದಿದೆ. ನೋಡಿ ಈ ಥರ ರೆಡಿ ಮಾಡಿಕೊಂಡು ಎಲ್ಲ ಇದು ಮೆಂತ್ಯ ಪಲಾವ್ ರೆಡಿ ಆಗಿದೆ. ಈ ಥರ ನಿಮಗೆ ಜಾಸ್ತಿ ಸಮಯನೂ ಹಿಡಿಸಲ್ಲ, ಕಮ್ಮಿ ಸಮಯದಲ್ಲೇ ಮೆಂತ್ಯ ಪಲಾವನ್ನ ರೆಡಿ ಮಾಡ್ಕೊಬೋದು. ನೀವು ರೈತರ ಜೊತೆನೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಹಂಗೆ ತಿನ್ಬೋದು. ಹಂಗೆ ರುಚಿಯಾಗೂ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಂದು ಟಿಪ್ಸ್ ಹೇಳ್ತೀನಿ. ಬೀಟ್ರೋಟ್ ಜ್ಯೂಸ್ ತೊಗೊಂಡು ಬೀಟ್ರೋಟ್ ಪೇಸ್ಟ್ ಆ ಕಳಸಿದ ಜೊತೆಗೆ ಅದು